ಪ್ರಮೋಷನ್ಗೆ ಹೋಗಿದ್ದೆ, ಅಲ್ಲೇ ಆ್ಯಕ್ಚುಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಆಗಿ ಕೊಟ್ಟರು. ಸೊ 10,000 ನಮ್ಗೆ ಆಲ್ಮೋಸ್ಟ್ 8,000ಕ್ಕೆ ಸಿಗುತ್ತೆ. ಅಂದರೆ ಒಂದು 20% ಅಂತೂ ನಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಹೇಳಿದ್ನಲ್ಲ, ಮಿಸ್ಸಸ್ ವಾಸ್ತು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವ್ರು ಮಾಡಿರೋ ವಾಸ್ತು ಆ್ಯಕ್ಚುಲಿ ವರ್ಕ್ ಆಗಿದೆ, ನಮಗೆ ಏನು ತೊಂದರೆ ಆಗಿಲ್ಲ. ಒಂದು ಮನೆ ಅಂತ ಬಂದಾಗ ಮಿಸ್ಸಸ್ ಟ್ರೇಡಿಂಗ್ ಮಾಡ್ತಾರೆ, ಅವ್ರು ಇದರಲ್ಲಿ ಯೂಸ್ ಮಾಡ್ತಾರೆ. ಅವ್ರು ಸ್ವಲ್ಪ ಟ್ರೇಡಿಂಗು ಇಷ್ಟ, ಅವರಿಗೆ ಕಲಿತಾ ಇದ್ದಾರೆ, ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ಕೂಡ. ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಸೊ ಇದರಲ್ಲಿ ಅವರು ಇಲ್ಲಿ ಕುತ್ಕೊಂಡು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಇದನ್ನ ನಾನು ಅವ್ರಿಗೆ ಹೇಳಿ ಮಾಡಿಸಿರೋಂಥ ಸೋಫಾ ಇದೆ ಆ್ಯಕ್ಚುಲಿ. ಈ ಥರ ಮಾಡಿಕೊಡ್ರಿ, ಕಸ್ಟಮೈಸ್ಡ್ ಸೋಫಾ. ಬಟ್ ಆದರೆ ಇದಕ್ಕೆ ನನಗೆ ಆಲ್ಮೋಸ್ಟ್ ಒಂದು ಮನೆ ಓಪನಿಂಗ್ ಬೇರೆ ಇತ್ತಾ, ಅದರಲ್ಲಿ ನನಗೆ ಒಂದು 40% ಡಿಸ್ಕೌಂಟ್ ಕೊಟ್ಟರು. ಕಾಲ್ ಮಾಡಿದ್ದು ಅದು ಫ್ರೆಂಡ್ಶಿಪ್ ಆಯಿತು. ಆಮೇಲೆ ಆ್ಯಕ್ಚುಲಿ ನಾನು ಫೋಟೋದಲ್ಲಿ ಮಾತ್ರ ನೋಡಿದ್ದು, ಅವ್ರು ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಯಾವ ಥರ ಇರ್ತೀನಿ, ನೋ ಐಡಿಯಾ. ನಾವು ಮಾಡ್ಕೊಂಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಐ ಸೆಡ್ ಸೀದಾ ನಾನು ಅವ್ರ ಮನೆಗೆ ಹೋದೆ ಡೈರೆಕ್ಟಾಗಿ. 50% 60% ನಮ್ಮ ಸಾರೇ ಕೊಟ್ಟಿದ್ರು ಆಗಿತ್ತು, ಬಾಸೇ ಕೊಟ್ಟಿದ್ರು. ತಗೋಪ್ಪ ನಿನ್ನ ಮದುವೆ ಆಗೋ, ತೊಂದರೆ ಇಲ್ಲ. ಅಂದ್ರೆ ಪ್ರಾಮಾಣಿಕವಾಗಿದ್ರೆ ಕೈ ಹಿಡಿತಾರೆ ಅನ್ನೋದಕ್ಕೆ ನಿಮ್ಮ ಬಾಸ್ ಸಾಕ್ಷಿ. ನಮ್ಮ ಬಾಸ್ ಸಾಕ್ಷಿ. ಇವಾಗಲೇ ಸ್ಟಾರ್ಟ್ ಆಗೋದು ಕಡಲೆ ಬೀಜ ಎಂಟ್ರಿ ಆಯ್ತು ನಮ್ಮ ಲೈಫಿಗೆ. ಸೊ ಕಡಲೆ ಬೀಜ ಎಂಟ್ರಿ ಆಗಿದ್ದು ಒಂದು ಇದಂತ ಹೇಳ್ಬೋದು, ಒಂದು ಯುನಿಕ್ ಸ್ಟೋರಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಡೈನಿಂಗ್ ಟೇಬಲ್ ಇದು ಪ್ರಮೋಷನ್ ತಗೊಂಡಿದ್ದ. ಪ್ರಮೋಷನ್ಗೆ ಹೋಗಿದ್ದೆ, ಅಲ್ಲೇ ಆ್ಯಕ್ಚುಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಆಗಿ ಕೊಟ್ಟರು. ಇಷ್ಟನೂ ಆಯಿತು, ಡಿಸ್ಕೌಂಟು ಕೊಟ್ಟರು. ಇದನ್ನು ಹೇಳ್ಬಿಡ್ತೀನಿ ರೀ, ಡಿಸ್ಕೌಂಟ್ ಕೊಡ್ತಾರೆ. ನೀವು ನಾನು ಸುಮ್ಮನೆ ಹೇಳಲ್ಲ, ಗುರು ಫುಲ್ ತೊಗೊಂಬಿಲ್ಲ, ಡಿಸ್ಕೌಂಟ್ ಕೊಡ್ತಾರೆ. ಪ್ರಮೋಟ್ ಮಾಡ್ತೀವಲ್ವಾ, ನೋಡಿ ಚೆನ್ನಾಗಿದೆ ವೀಕ್ಷಕರಿಗೆ ಹೇಳಿರ್ತೀವಿ. ಸೊ 10,000 ನಮ್ಗೆ ಆಲ್ಮೋಸ್ಟ್ 8,000ಕ್ಕೆ ಸಿಗುತ್ತೆ. ಅಂದರೆ ಒಂದು 20% ಅಂತೂ ನಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ನಿಜ ಇದೆ ಆ್ಯಕ್ಚುಲಿ, ಇರೋದನ್ನು ಹೇಳ್ತಾ ಇದ್ದೀನಿ ನಾನು. ಆಬ್ವಿಯಸ್ಲಿ ಡಿಸ್ಕೌಂಟ್ ಸಿಗುತ್ತೆ, ನಿಮಗೆಲ್ಲ ಹೇಳಿರ್ತೀವಿ, ಮಾಡಿರ್ತೀವಿ. ಅಲ್ಲಿ UPS ಇದೆ, ಅಲ್ಲಿ ನೋಡ್ಬೋದು. ಅದು ನಾವು ಪ್ರಮೋಟ್ ಮಾಡಿದ್ದೀನಿ, ನಮ್ಮ ವೀಕ್ಷಕರಿಗೆಲ್ಲ ಗೊತ್ತು, ನೋಡಿದ್ದಾರೆ. ಆ UPS ಬ್ರ್ಯಾಂಡು ಗೊತ್ತು ಎಲ್ಲರಿಗೂ. ಸೊ ಅದು ಕೂಡ ಪ್ರಮೋಟ್ ಮಾಡಿರೋದೆ. ನಾನು ನೆಕ್ಸ್ಟ್ ಹಂಗಾರೆ ಪ್ರಮೋಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಮಾಡಿ ಡಿಸ್ಕೌಂಟ್ ಕೊಡ್ತಾರೆ, ಮನೆಗೆಲ್ಲ ಐಟಮ್ ಬಂದ್ಬಿಡುತ್ತಲ್ಲ, ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಬರುತ್ತೆ. ಅದೇ ಅಲ್ವಾ, ಆದ್ರೆ ಹೇಗಂದ್ರೆ ಯಾಕೋ ನಮ್ಮ ಮನೆಗೆಲ್ಲ ಬೇಕೇ ಬೇಕು. ಸೊ ನಾವು ತಗೊಳಕ್ ಹೋದಾಗ ಸರ್ ನಿಮ್ದು ಪ್ರಮೋಟ್ ಮಾಡ್ಕೊಡ್ತೀವಿ, ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತಂದ್ರೆ ಖುಷಿಯಿಂದ ನಮ್ಮ ಕನ್ನಡದ ನಮ್ಮ ಕ್ಲೈಂಟ್ಗಳು ಡೆಫಿನೆಟ್ಲಿ ಕೊಡ್ತಾರೆ ಅಂತ ಹೇಳಿ. ವಾಸ್ತು ಮೀನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ? ಹೇಳಿದ್ನಲ್ಲ, ಮಿಸ್ಸಸ್ ವಾಸ್ತು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವ್ರು ಮಾಡಿರೋ ವಾಸ್ತು ಆ್ಯಕ್ಚುಲಿ ವರ್ಕ್ ಆಗಿದೆ, ನಮಗೆ ಏನು ತೊಂದರೆ ಆಗಿಲ್ಲ. ಒಂದು ಮನೆ ಅಂತ ಬಂದಾಗ ಮನೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಎಂಡ್ವರೆಗೂ ಏನೂ ಪ್ರಾಬ್ಲಮ್ ಇಲ್ಲದೆ ಆಗಿದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿಲ್ಲ. ಯಾಕಂತಂದರೆ ನಮ್ದೆಲ್ಲ ನೋಡಿ, ಯೂಟ್ಯೂಬರ್ಸ್ ಇರ್ಬೋದು, ಇನ್ಫ್ಲುಯೆನ್ಸರ್ಸ್ ಶೋರ್ ಇರಲ್ಲ, ಎಷ್ಟು ದುಡ್ಡು ಬರುತ್ತೆ ಏನು ಕತೆ ಗ್ಯಾರಂಟಿ ಇಲ್ಲ. ಅಂದ್ರೆ ನಾವು ಕೂಲಿಗಾಗಿ ಕಾಳು ಅಂತೀವಲ್ಲ, ಅದೇ ರೀತಿ ದುಡಿಬೇಕು, ಬರುತ್ತೆ, ಕೂತ್ಕೊಂಡು ಇದ್ರೆ ಬರಲ್ಲ, ಮುಗೀತು ಆ ಥರ. ಯೂಟ್ಯೂಬ್ ಸ್ಟಾಪ್ ಆಗುತ್ತೆ, ಎಲ್ಲ ರೆವೆನ್ಯೂನು ಸ್ಟಾಪ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಶೋರ್ ಇರಲ್ಲ. ಸೊ ಬಟ್ ನಾವು ವಾಸ್ತು ಅಂತ ಮಾಡ್ಕೊಂಡಾಗ ಆ ವರ್ಕು ನಿಲ್ಲಿಲ್ಲ. ಇದ್ರಲ್ಲೇನೆ ಎಡಿಟಿಂಗ್ ಮಾಡೋದು? ಇಲ್ಲ, ಎಡಿಟರ್ ಬೇರೆ ಇದ್ದಾರೆ, ಮೇಲ್ಗಡೆ ಸ್ಟುಡಿಯೋ ಇದೆ. ಬಟ್ ಎಡಿಟಿಂಗ್ ನಾನು ಮಾಡಲ್ಲ. ಮಿಸ್ಸಸ್ ಟ್ರೇಡಿಂಗ್ ಮಾಡ್ತಾರೆ, ಅವ್ರು ಇದರಲ್ಲಿ ಯೂಸ್ ಮಾಡ್ತಾರೆ. ಅವ್ರು ಸ್ವಲ್ಪ ಟ್ರೇಡಿಂಗು ಇಷ್ಟ, ಅವರಿಗೆ ಕಲಿತಾ ಇದ್ದಾರೆ, ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ಕೂಡ. ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಸೊ ಇದರಲ್ಲಿ ಅವರು ಇಲ್ಲಿ ಕುತ್ಕೊಂಡು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಓಪನ್ ಮಾಡಿಬಿಟ್ಟು ಏನೋ ವರ್ಕ್ ಇದೆ, ಹೋಗ್ತಾರೆ ಬರ್ತಾರೆ, ಓಪನ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಂದು ಮೇಲ್ಗಡೆ ಇದೆ, ಬಟ್ ನನ್ನ ಸಿಸ್ಟಮ್ ವರ್ಕ್ಸ್ ಎಲ್ಲ ಇವಾಗ ನಿಲ್ಲ, ನಾನೇನು ಮಾಡಲ್ಲ. ನಂದು ಇಬ್ಬರು ಎಡಿಟರ್ ಇದ್ದಾರೆ, ಅವರೇ ಮಾಡ್ಕೊತಾರೆ. ನನ್ನ ಸಿಸ್ಟರ್ ಇದ್ದಾರೆ, ಇನ್ನೊಬ್ರು ಹಾಸನದಲ್ಲಿದ್ದಾರೆ. ಅವರನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ, ಓಕೆನಾ? ಅವ್ರು ನೀವು ನೋಡಬೇಕು. ಅವ್ರ ಮನೆಗೆ ಹೋಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಸ್ಮಾಲಾಗಿ ಸೇರಿಸಿ ಆ್ಯಡ್ ಮಾಡಿ ಅವ್ರು ನೋಡಿದ್ರೆ ನೀವು ವಾವ್ ಅಂತ ಹೇಳ್ತೀರ. ಹಂಗಿದೆ ಕತೆ, ಅವ್ರ ಸ್ಟೋರಿನೇ ಬೇರೆ ಇದೆ. ಓಕೆ, ಸೊ ಇವಾಗ ಮನೋಜ್ ಅವರು ಕೆಲಸದವ್ರು ಇಟ್ಕೊಂಡು ಎಡಿಟ್ ಮಾಡೋಷ್ಟು ಲೆವೆಲಿಗೆ ಬಂದಿದ್ದಾರೆ. ಇವಾಗ ಕನ್ನಡಿಗರ ಸಪೋರ್ಟಿಂದ ಬಂದಿದ್ದೀನಿ ಅಂತಂದ್ರೆ ಇಲ್ಲ, ಮುಂಚೆ ಅಂದರೆ ನಾನೇ ಮಾಡ್ತಾ ಇದ್ದೆ ಆಲ್ಮೋಸ್ಟ್. ಅದು ನಿಮ್ಮ ಯೂಟ್ಯೂಬ್ ಕತೆ ಕೇಳೋಣ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಗಿತ್ತು ಸೈಟ್ ತಗೊಳ್ಳೋಣ? ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಈಗ ನಾನು 19 years ಅಂತ ಬಂದರೆ 25 years, ಅಂದರೆ 6 to 7 years. ಅಷ್ಟರಲ್ಲಿ ಮದುವೆ ಆಗಿತ್ತಾ? ಇಲ್ಲ, ಆಗಿರಲಿಲ್ಲ, ಅವಾಗ ಇನ್ನೂ ಆಗಿರಲಿಲ್ಲ. ಲವ್ ಕನ್ವರ್ಸೇಷನ್ ಅದು ನಡೀತಾ ಇತ್ತು ಆವಾಗ, ಕನ್ವರ್ಸೇಷನ್ಸ್ ನಡೀತಾ ಇತ್ತು. ಒಂದು ಫೈನ್ ಡೇ ನಾನು ಹುಡುಗಿಗೆ ಅವ್ರ ಮನೆಗೆ ಹೋಗಿದ್ದೆ ಕೂಡ ಆ್ಯಕ್ಚುಲಿ. ಅವಾಗ ನಿಮ್ಮೂರು ಹುಡುಗಿ ಅಂತ ಕ್ರಶ್ ಆಗಿದ್ದ, ಇಷ್ಟ ಆಗಿದ್ದ? ಇಲ್ಲ, ನಾನು ಹಾಗೆ ಮಾತಾಡ್ಬೇಕಂತ ಮಾತಾಡಿದ್ದು, ಜಸ್ಟ್ ಕಾಲ್ ಮಾಡಿದ್ದು, ಅದು ಫ್ರೆಂಡ್ಶಿಪ್ ಆಯಿತು. ಆಮೇಲೆ ಆ್ಯಕ್ಚುಲಿ ನಾನು ಫೋಟೋದಲ್ಲಿ ಮಾತ್ರ ನೋಡಿದ್ದು, ಅವ್ರು ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಯಾವ ಥರ ಇರ್ತೀನಿ, ನೋ ಐಡಿಯಾ. ಓಕೆ, ಸೊ ಹಾಗಾಗಿ ಮಾತಾಡ್ತಾ ಕ್ರಶ್ ಆಯಿತು. ದೆನ್ ಒಂದು ಫೈನ್ ಡೇ ನಾನು ಪ್ರಪೋಸ್ ಕೂಡ ಮಾಡಿದೆ.
ಅವ್ರೇನು ಹೇಳೇ ಇಲ್ಲ. ಆಮೇಲೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಹೋದೆ. ಅಲ್ಲಿ ಹೋಗ್ಬಿಟ್ಟು ಒಂದು ಕಡೆ ಮೀಟ್ ಆಗಿ ಹಂಗೆ ನಮ್ಮದು ಒಂದು 2-3 ಮೀಟಿಂಗ್ಸ್ ಎಲ್ಲ ನಡೀತು. ಇಬ್ಬರು ಸಿಕ್ಕಿದ್ವಿ, ಬೇರೆ ಕಡೆ ಓಡಾಡಿದ್ವಿ. ಅದ್ರಲ್ಲಿ ಹೇಳ್ಬೇಕಾ ನಿಮಗೆ ಗೊತ್ತಿರುತ್ತೆ, ನಿಮ್ಗೆ ಆ್ಯಕ್ಚುಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಓಡಾಡಿದ್ವಿ, ಹೊಸನಗರ, ಸಾಗರ ಅವೆಲ್ಲ ಓಡಾಡಿದ್ವಿ. ರಾಮಚಂದ್ರಪುರ ಮಠ ಅಂತ ಕೇಳಿರ್ತೀರ ನೀವು. ರಾಮಚಂದ್ರಪುರ ಮಠ ನಿಮಗೂ ಗೊತ್ತಿರ್ಬೋದು, ಸಿರ್ಸಿ ಕಡೆ, ಹೊಸನಗರ, ಅಲ್ಲೆಲ್ಲ ಓಡಾಡಿದ್ವಿ. ಜೋಗ ಜಲಪಾತ ಕೇಳಿರ್ತೀರಾ, ನೀವೆಲ್ಲ ಓಡಾಡಿರ್ತೀರಾ, ಅಲ್ಲೆಲ್ಲ ಓಡಾಡಿದ್ವಿ. ಜೋಗ ಜಲಪಾತ ಓಡಾಡೋಷ್ಟೆಲ್ಲ ತುಂಬ ಓಡಾಡಿದ್ವಿ. ಆಮೇಲೆ ಲವ್ ಬರ್ಡ್ಸ್ ಆಗಿ ಅಂತೂ ಒಂದು 5 ಡೇ. ಅವಾಗೆಲ್ಲ ಅಲ್ಲಿ ಊರಲ್ಲಿ ಗೊತ್ತಿರೋರೆಲ್ಲ ನೋಡ್ತಾರೆ, ಭಯ ಇಲ್ಲ, ಭಯ ಬರಲಿಲ್ಲ. ಓಡಾಡಿದ್ವಿ ಅಷ್ಟೇ. ಆ ಟೈಮಲ್ಲಿ ಓಡಾಡಬೇಕು, ಮಾಡಬೇಕು. ಬಸ್ಸಲ್ಲಿ ಓಡಾಡಿರೋದು. ನಾನು ಇಲ್ಲಿಂದ ಬಸ್ಗೆ ಹೋಗ್ತಿದ್ದೆ, ಅವರು ಬರ್ತಾಯಿದ್ರು. ಇಬ್ಬರು ಸೇರ್ಕೊಂಡು ತಿರುಗಾಡೋದು. ಒಂದು 5 ಡೇ ಓಕೆ. ಇವತ್ತು ಮನೇಲಿ ಹೇಳ್ಬೇಕು, ನೆಕ್ಸ್ಟ್ ಇವಾಗ ಮ್ಯಾರೇಜ್ ಆಗಬೇಕು. ಮನೆ ಆಯಿತು. ಸರ್ ಕೂಡ, ನಮ್ಮ ಬಾಸ್ ಕೂಡ ಮನೆ ಕೊಟ್ಟಿದ್ರು. ಕೆಲಸ ಚೆನ್ನಾಗಿ ನಡೀತಾ ಇದೆ. ಇನ್ನೇನು ಮತ್ತೆ ಮದುವೆ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಸೆಟ್ಲು. ಅಷ್ಟೊತ್ತಿಗೆ ನಮ್ಮ ಸಿಸ್ಟರ್ಗೂ ಕೂಡ ಹುಡುಗ ನೋಡ್ತಾ ಇದ್ರು ಮನೆಯಲ್ಲಿ. ಹುಡುಗನೂ ಒಳ್ಳೆ ಹುಡುಗ ಸಿಕ್ಕಿದ್ರು. ಅವರು BMTC ಕಂಡಕ್ಟರ್ ಆ್ಯಕ್ಚುಲಿ. ಸೊ ಅವ್ರಿಗೂ ಒಂದು ಒಳ್ಳೆ ಸಂಬಂಧ ಬೇರೆ ಬಂದಿತ್ತು. ಅವರು ಕೂಡ ಮುರುಡೇಶ್ವರದವರು ಆ್ಯಕ್ಚುಲಿ. ಮುರುಡೇಶ್ವರ ಗೊತ್ತಿರುತ್ತೆ ನಿಮಗೆ. ಸೊ ಇನ್ನೇನು ಅವ್ರದ್ದು ಸೆಟ್ ಆಯಿತು. ಓಕೆ, ನಾವು ಮಾಡ್ಕೊಂಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಐ ಸೆಡ್ ಸೀದಾ ನಾನು ಅವ್ರ ಮನೆಗೆ ಹೋದೆ ಡೈರೆಕ್ಟಾಗಿ. ಒಂದೇ ಕ್ಯಾಸ್ಟ್ ಏನು ಅದೇನು ಅಡ್ಡಿ ಬರ್ಲಿಲ್ಲ? ಇಲ್ಲ, ಇಂಟ್ರಿ ಕ್ಯಾಸ್ಟ್. ಅವ್ರದ್ದು ಬೇರೆ ಕ್ಯಾಸ್ಟು, ನಮ್ದು ಬೇರೆ ಕ್ಯಾಸ್ಟು. ಅಂದರೆ ಹಿಂದೂ ಅಲ್ಲಿ ಬೇರೆ ಕ್ಯಾಸ್ಟ್. ಓಕೆ. ಸೊ ಇಲ್ಲಿ ಹೇಳಿದ್ಲು, ಒಪ್ಸಿದ್ರೆ ಮನೇಲಿ ಒಪ್ಸೆ ಮದುವೆ ಆಗಬೇಕು. ಓಕೆ, ಹಾಗೆ ಓಡ್ ಬಾ ಗಿಡ್ ಬಾ ಎಲ್ಲ ಅದೆಲ್ಲ ಚಾನ್ಸೇ ಇಲ್ಲ. ಸೊ ನಾನೇನು ಮಾಡಿದೆ, ಡೈರೆಕ್ಟ್ ಅವ್ರ ಮನೆಗೆ, ನನಗೇನೋ ಧೈರ್ಯ, ಸರಿ ನಡಿ ಗುರು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅವ್ರ ಮನೆಗೆ ಹೋದೆ. ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮ ಇದ್ದರು. ಅವ್ರ ಅಮ್ಮನ ಹತ್ರ ಮಾತಾಡಿದೆ, ಈ ಥರ ನಿಮ್ಮ ಹುಡುಗಿ ನಂಗೆ ಇಷ್ಟ ಆಗಿದ್ದಾಳೆ, ಮದುವೆ ಮಾಡ್ಕೊಡಿ ಅಂತ ಡೈರೆಕ್ಟಾಗಿ ಕೇಳಿದೆ. ಅವರು ನನಗೆ ಗೊತ್ತಿಲ್ಲಪ್ಪ, ನಮ್ಮದು ಮಗಳು ಅಳಿಯ ಇದ್ದಾರೆ, ಸಾಗರದಲ್ಲಿದ್ದಾರೆ. ಓಕೆ, ನೀನೇನೋ ಚೆನ್ನಾಗಿದೆ ಹುಡುಗ, ಒಳ್ಳೆ ಮಾತಾಡ್ತೀಯ, ಗೊತ್ತಲ್ಲ ನಮ್ಮ ಮಾತುಗಾರ ಮಲ್ಲಣ್ಣ ನಾನು ಆ್ಯಕ್ಚುಲಿ. ಓಕೆ, ಗೊತ್ತಾಗ್ತಾ ಇದೆ, ನೋಡಿದ್ದೀನಲ್ಲ, ನೀವು ನೋಡಿರ್ತೀರಾ. ಮಾತುಗಾರ ಮಲ್ಲಣ್ಣ ಆಗಿಲ್ಲ ಅಂತ ಹೇಳಿದ್ರೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ತಗೊಳ್ಳಿಕ್ಕಾಗದ? ಓಕೆ, ಎಲ್ಲ ನಮ್ಮ ಕನ್ನಡಿಗರದ್ದು ಆಶೀರ್ವಾದ. ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡಿ, ಅಮ್ಮನ ಇಷ್ಟ ಆಯಿತು ನನ್ನೆಲ್ಲ ನೋಡಿಬಿಟ್ಟು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ, ಒಳ್ಳೆ ಹುಡುಗ, ಬಟ್ ಜಾತಿ ಪ್ರಾಬ್ಲಮ್ ಅಲ್ವಾ. ಆಮೇಲೆ ಸೀದಾ ಅವ್ರ ಅಕ್ಕನ ಮನೆಗೆ ಹೋದೆ. ಅಕ್ಕನ ಮನೆಯವರು ಸ್ವಲ್ಪ ರಫಾಗೆ ನಡೆದ್ರು. ಯಾಗುರು, ಯಾರು ನೀನು, ಸ್ವಲ್ಪ ಹಂಗೇನೆ ಕೇಳಿದ್ರು. ಆದರೂ ಅವ್ರನ್ನೂ ಕನ್ವಿನ್ಸ್ ಮಾಡಿದೆ. ಬಂದಿದ್ರ? ಇಲ್ಲ, ಹಂಗೆ ಅವರು ಪಾಪ ಪ್ರೊಫೆಷನಲ್ ಇದಾಗೇ ಇದ್ರು, ಅವರು ಕೂಲಾಗೇ ಇದ್ರು. ಬಟ್ ಇದೆಲ್ಲ ಆಗಲ್ಲ, ಇಂಟರ್ ಕ್ಯಾಸ್ಟ್ ಆಗುತ್ತೆ, ಆ ಥರ ಎಲ್ಲ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ನಿಂಗೆ ಇಷ್ಟನಾ, ಹುಡುಗಿ ಕರ್ಕೊಂಡು ನೀನು ಮದುವೆ ಆಗಪ್ಪ ಅಂತ ಹೇಳಿದ್ರು ಅಷ್ಟೇ. ನಿನಗೆ ಇಷ್ಟ, ಅವಳಿಗೆ ಇಷ್ಟ, ನೀವು ಮದುವೆ, ನಾವ್ಯಾರೂ ಬರೋದಿಲ್ಲ ಅಂತ ಹೇಳಿದ್ರು. ಬಟ್ ಲೇಟರ್ ಆನ್ ನಾನು ಇನ್ನೊಂದು 4 ಸತಿ ಹೋದೆ, 10 ಸತಿ ಹೋದೆ, ಆಮೇಲೆ 20 ಸತಿ ಹೋದೆ. ಆಮೇಲೆ ನಾನು ಅವ್ರ ಮನೇಲೇ ಒಬ್ಬನಾದೆ, ಎಲ್ಲರ ಜೊತೆ ಸೇರಿಕೊಂಡೆ. ಆವಾಗ ದೇಸೆ ಆಯ್ತು, ಹುಡುಗರು ಜಾತಿ ಏನು ಬಂತು, ಹುಡುಗ ಚೆನ್ನಾಗಿದ್ದಾನೆ, ಒಳ್ಳೆ ಮಾತಾಡ್ತಾನೆ, ಕೊಟ್ಬಿಡೋಣ ಅಂತ ಹೇಳಿದ್ರು. ಇವರು ಒಪ್ಸಿದ್ರು ಮನೆಯವ್ರಿಗೆಲ್ಲ. ಸೊ ಇವಾಗ ನೀವು ಅದು ಕಷಾಯ ಕುಡೀರಿ, ನೆಕ್ಸ್ಟ್ ಮಾತಾಡೋಣ. 1 ವೀಕ್ ಗ್ಯಾಪಲ್ಲಿ ನಮ್ಮದು ಮದುವೆ ಆಯಿತು, ನನ್ನ ತಂಗಿದು ಮದುವೆ ಆಯಿತು. ಅಂದರೆ 1 ವೀಕ್ ಗ್ಯಾಪಲ್ಲಿ ನಾವು ಫಸ್ಟ್ ಮದುವೆ ಆದ್ವಿ. ಮದುವೆ ಆಗಿ ನಾನು ಇವಳು ನನ್ನ ತಂಗಿಗೆ ದಾರೆ ಎರೆದಿರೋದು. ತಿರುಗಾಡಿದ್ವಿ. ಓಕೆ, ನಿಮ್ಗೆ ಹೇಳೋದಷ್ಟೇನೆ, ತಿರುಗಾಡ್ರಿ, ತೊಂದರೆ ಇಲ್ಲ, ಹನಿಮೂನೆಲ್ಲ ಆಮೇಲೆ ಮಾಡ್ಕೊಳ್ಳಿ. ಇಲ್ಲ ಮಿಸ್ಸಸ್ ಸ್ಟ್ರಿಕ್ಟು. ಓಕೆ, ಅವ್ರು ಹೇಳಿದ್ರು ಮ್ಯಾರೇಜ್ ಅಂದರೆ ಮ್ಯಾರೇಜ್ ಆಗ್ಬೇಕಂತ ಹೇಳ್ಬಿಟ್ಟು. ಸೊ ಆದರೂ ನಾನು ತುಂಬ ಲೇಟ್ ಮಾಡಿದೆ. ಸರ್ ಇದ್ರಲ್ವಾ ಬಾಸ್ ಅಂತ, ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಮದುವೆಗೆ. ಅವರೇ ಮೇನ್ ಹೆಲ್ಪ್ ಮಾಡಿರೋದು. ಒಬ್ಬೊಬ್ಬ ಮದುವೆ ಅನ್ನೋದು ಒಂದು ಜೀವನದಲ್ಲಿ ಅರ್ಧ ಆಯಸ್ಸು ಕಡಿಮೆ ಆಗೋದು ಪ್ರತಿಯೊಬ್ಬರಿಗೂ ಮದುವೆ ಮಾಡಿದಾಗ, ಮನೆ ಕಟ್ಟಿದಾಗ. ಅದರಲ್ಲಿ ನೀವು ತಂದೆ ಇಲ್ದಿದ್ದವರು, ದುಡ್ಡೆಲ್ಲ ನಿಮ್ಮದೇ ಇನ್ವೆಸ್ಟ್ ಆಗಿರುತ್ತೆ. ಅಂದಾಜು ಎಷ್ಟು ಖರ್ಚು ಮಾಡಿದ್ರಿ? ಎಲ್ಲರೂ ಸಂಪ್ರದಾಯ ಅಂತ ಹೇಳಿದ್ರೆ ಇಂಟರ್ ಕ್ಯಾಸ್ಟ್ ಆದ್ರೂ ಕೂಡ ಊರವರೆಲ್ಲ ಬಂದಿರ್ತಾರೆ, ಅವ್ರ ಕಡೆಯವರು ಬಂದಿರ್ತಾರೆ, ಎಲ್ಲರನ್ನೂ ಒಪ್ಸಿ ಮದುವೆ ಆಗ್ತಾ ಇದ್ದಿದ್ದು. ಸೊ ಗೋಲ್ಡ್ ಅಂತ ಬಿಟ್ಟರೆ ಆಲ್ಮೋಸ್ಟ್ ಒಂದು 2 to 3 ಲ್ಯಾಕ್ ಖರ್ಚಾಗಿರ್ಬೋದು ಮೇಡಮ್ ಆವಾಗಲೇ. ಓಕೆ, ಒಂದು 2 ರಿಂದ 3 ಲಕ್ಷ. 2 ಮದುವೆ ಆಗಬೇಕಲ್ವ, ತಂಗಿದು ಮದುವೆ ಆಗಬೇಕು, ನಂದು ಮದುವೆ ಆಗಬೇಕು. ಗೋಲ್ಡ್ ಅಂತ ಬಂದರೆ ಲೋನ್ ಮಾಡಿದ್ವಿ, ಅಮ್ಮಂದು ಗೋಲ್ಡ್ ಎಲ್ಲ ಇತ್ತು, ಅವೆಲ್ಲ ಹಾಕಿದ್ವಿ. ಸೊ ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ವಿ. ಬಟ್ ಮದುವೆ ಅಂತ ಬಂದಾಗ ಒಂದು 2 ರಿಂದ 3 ಲಕ್ಷ ಖರ್ಚಾಗಿರ್ಬೋದು. ಅದನ್ನು ಆಲ್ಮೋಸ್ಟ್ 50% 60% ನಮ್ಮ ಸಾರೇ ಕೊಟ್ಟಿದ್ರು, ಬಾಸೇ ಕೊಟ್ಟಿದ್ರು. ತಗೋಪ್ಪ, ನಿನ್ನ ಮದುವೆ ಆಗೋ, ತೊಂದರೆ ಇಲ್ಲ. ಅಂದರೆ ಪ್ರಾಮಾಣಿಕವಾಗಿದ್ದರೆ
ಕೈ ಹಿಡಿತಾರೆ ಅನ್ನೋದಕ್ಕೆ ನಿಮ್ಮ ಬಾಸ್ ಸಾಕ್ಷಿ. ನಮ್ಮ ಬಾಸ್ ಯಾರು ಅಂಡರಲ್ಲಿ ನಾವು ಕೆಲಸ ಮಾಡ್ತೀವಿ ಅವಾಗ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋದ್ರ ಜೊತೆಗೂ ಕೂಡ ನಮ್ಮ ನಿಯತ್ತನ್ನ ತೋರಿಸ್ಬೇಕು. ಲೈಫಲ್ಲಿ ಸರ್ವೈವ್ ಆಗ್ಬೋದು, ಒಂದು ಹೆಸರು ಉಳಿಸ್ಕೊಂಡು ಹೋಗ್ಬೋದು, ಆ್ಯಂಡ್ ಅದರಿಂದ ನಮಗೆ ಏನಾದರೂ ರಿಟರ್ನ್ಸ್ ಕೂಡ ಸಿಗುತ್ತೆ. ಓಕೆನಾ? ಸೊ ನನಗೆ ಒಂದು ಮದುವೆ ಆಗಕ್ಕೆ ಹೆಲ್ಪ್ ಮಾಡಿದ್ರು, ಆಮೇಲೆ ನಮಗೆ ಉಳ್ಕೊಳ್ಳೋಕ್ಕೆ ಒಳ್ಳೆ ವ್ಯವಸ್ಥೆ ಕೊಟ್ಟಿದ್ರು. ಬೆಂಗಳೂರಲ್ಲಿ ಬಾಡಿಗೆ ಹೇಳಿದೆ ಉಳ್ಕೊಳಕ್ಕಾಗತ್ತಾ ಮೇಡಮ್? ದುಡ್ಡಿದ್ದೆಲ್ಲ ಹೋಗುತ್ತಲ್ಲ, ಬಾಡಿಗೆ ಫುಡ್ಡಿಗೆ ಅಲ್ಲಿಗೆ ಸಮ. ಬಂದ್ವಿ, ಮಾಮೂಲಾಗಿ ಎಲ್ಲ ಇದು ನಡೀತಾ ಇತ್ತು. ಇವ್ರು ಆ್ಯಕ್ಚುಲಿ ಮಾರುತಿಲಿ ವರ್ಕ್ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾರುತಿ ಗೊತ್ತಿಲ್ವಾ ನಿಮ್ಗೆ? ಬಂದ ತಕ್ಷಣನೇ ಜಾಬು. ಬಂದ ತಕ್ಷಣನೇ ಒಂದು ಸ್ವಲ್ಪ ದಿನಕ್ಕೆಲ್ಲ ಜಾಬ್ಗೆ, ಅಂದರೆ ಬೇಗ ಅಲ್ಲ ಅನ್ಕೊಳ್ಳಿ, ಒಂದು 6 months ಇರ್ಬೋದು. ಇನ್ಶೂರೆನ್ಸ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು. ದೆನ್ ಇವಾಗಲೇ ಸ್ಟಾರ್ಟ್ ಆಗೋದು ಕಡಲೆ ಬೀಜ ಎಂಟ್ರಿ ಆಯ್ತು ನಮ್ಮ ಲೈಫಿಗೆ. ಸೊ ಕಡಲೆ ಬೀಜ ಎಂಟ್ರಿ ಆಗಿದ್ದು ಒಂದು ಇದಂತ ಹೇಳ್ಬೋದು, ಒಂದು ಯುನಿಕ್ ಸ್ಟೋರಿ. ಇದು ಪ್ರಮೋಷನಲ್ ಬಂದಿದ್ದ ಅಥವಾ ಇನ್ವೆಸ್ಟ್ ಮಾಡಿದ್ರೆ ಡಿಸ್ಕೌಂಟಲ್ಲಿ ತಗೊಂಡಿರೋದು. ಇದು ಆ್ಯಕ್ಚುಲಿ ಶುರು ಮಾಡೋಣ ಕಂಪನಿ ಅವರು, ಶುರು ಮಾಡೋಣ ಅಂತ ಒಂದು ಚಾನಲ್ ಇದೆ, ಅವ್ರೇನೂ ಚಾನಲ್ ಆಗಿರಲಿಲ್ಲ ಆವಾಗಲೇ. LMZ ಅಂತ ಒಂದು ಬ್ರ್ಯಾಂಡ್ ಇದೆ. ಅವರು ನನ್ನ ಮನೆ ಟೈಮಲ್ಲಿ ಇದನ್ನು ನಾನು ಅವ್ರಿಗೆ ಹೇಳಿ ಮಾಡಿಸಿರೋಂಥ ಸೋಫಾ ಇದೆ. ಆ್ಯಕ್ಚುಲಿ ಈ ಥರ ಮಾಡಿಕೊಡ್ರಿ, ಕಸ್ಟಮೈಸ್ಡ್ ಸೋಫಾ. ಬಟ್ ಆದರೆ ಇದಕ್ಕೆ ನನಗೆ ಆಲ್ಮೋಸ್ಟ್ ಒಂದು ಮನೆ ಓಪನಿಂಗ್ ಬೇರೆ ಇತ್ತಾ, ಅದರಲ್ಲಿ ನನಗೆ ಒಂದು 40% ಡಿಸ್ಕೌಂಟ್ ಕೊಟ್ಟರು. ಎಲ್ಲರೂ ಒಂದು 25% ಕೊಟ್ಟರೆ, LMZ ಬ್ರ್ಯಾಂಡ್ ಅವರು ನನಗಿದು 40% ಡಿಸ್ಕೌಂಟ್ ಕೊಟ್ಬಿಟ್ಟು, ಸರ್ ನಿಮ್ಮ ಮನೆ ಬೇರೆ ಇದೆ, 40% ನಮ್ಮ ಕಡೆಯಿಂದ ಗಿಫ್ಟ್ ಸರ್ ಅಂತ ಹೇಳ್ಬಿಟ್ಟು, ಸೊ ಇದನ್ನು ಮಾಡಿಕೊಟ್ರು ನಮಗೆ. ನಾನು ಮನೆ ಕಟ್ಟಿಲ್ಲ, ಫ್ಯೂಚರಲ್ಲಿ ಯಾವತ್ತಾರು ಒಂದಿನ ಮನೆ ಕಟ್ಟೋದು ಏನಾರು ಲಕ್ ಬಂದರೆ ಮನೋಜ್ ಅವರು ಸಜೆಷನ್ ತಗೊಳ್ತೀನಿ. ಅಷ್ಟೊಳಗಡೆ ಎಲ್ಲ ಪ್ರಮೋಷನ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಡಿಸ್ಕೌಂಟ್ ಸಿಗುತ್ತೆ, ಆಬ್ವಿಯಸ್ಲಿ ಸಿಗುತ್ತೆ. ನಾವು ಇರೋದನ್ನ ಹೇಳ್ಬೇಕು, ಸುಮ್ಮನೆ ಇಲ್ಲ ನಮ್ಗೇನು ಕೊಡಲ್ಲ ಗುರು ಅಂತ ಹಂಗೆ ಹೇಳೋಕ್ಕಾಗಲ್ಲ. ನಾವು ಹೋದಾಗ ಮಾಡಿದ್ರೆ ನಮಗೆ ಕಂಟೆಂಟ್ ಸಿಗುತ್ತೆ, ಜೊತೆಲಿ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ಬೇಕಾದರೆ ಮಾತ್ರ ಅಲ್ವಾ? ನಮ್ಮ ಮನೆಗೆ ಬೇಕು ವಸ್ತು, ಸರ್ ತಗೊಂಡು ಹೋಗ್ತೀವಿ, ನಿಮ್ಮ ಹೆಂಗೋ ಜನರಿಗೆ ಹೇಳಿದ್ದೀವಿ ಅಂತಂದರೆ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.